ಹಳ್ಳದ ನೀರು ಬಂದು ಕೊಚ್ಚಿ ಹೋಗಿರುವಂತಹ ರಸ್ತೆ ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆರಾಯಿನ ಅಬ್ಬರ ಕೆರೆ ಕೋಡಿ ಬಿದ್ದು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಂಪರ್ಕ ಸಂಪೂರ್ಣವಾಗಿ ಕಟ್ ಆಗಿರುವುದು. 3 ಗ್ರಾಮಗಳ ಸಂಪರ್ಕ ಇದೀಗ ಬಂದ್ ಆಗಿದೆ. ಜನರು ಒಂದ್ ಕಡೆ ಟ್ರ್ಯಾಕ್ಟರ್ ಮೂಲಕ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ. ರೋಗಿಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಲಿಕ್ಕೆ ಕೆರೆ ಕೋಡಿ ಬಿದ್ದು ರಸ್ತೆ ಸಂಪೂರ್ಣವಾಗಿ ಸಂಪರ್ಕ ಕಟ್ ಆಗಿದೆ. 3 ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿರುವುದು. ಜನರು ಇದರಿಂದಾಗಿ ಒದ್ದಾಟ ಟ್ರ್ಯಾಕ್ಟರ್ ಮೂಲಕ ರೋಗಿಗಳನ್ನ ಆಸ್ಪತ್ರೆಗೆ ರವಾನೆ ಮಾಡ್ತಾ ಇದ್ದಾರೆ. ಇದೇ ಸಂಪರ್ಕ ಸೇತುವೆ ಇದೀಗ ಒಂದ್ ಕಡೆ ಕಟ್ ಆಗಿರೋದು. ಟ್ರ್ಯಾಕ್ಟರ್ ಮೂಲಕ ಆ ರೋಗಿಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇದು ಯಾದಗಿರಿ ಕೇಮು ನಾಯಕನ ತಾಂಡ ಅಂತ ನೋಡಿ. ಮಳೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಮಳೆಯಿಂದಾಗಿ ನಾನಾ ಅವಾಂತರ ಸೃಷ್ಟಿಯಾಗಿರೋದು. ಒಂದ್ ಕಡೆ ರಸ್ತೆಯ ಸಂಪರ್ಕ ಕಟ್ ಆಗಿದೆ. ಹೀಗಾಗಿ ರೋಗಿಗಳನ್ನ ಟ್ರ್ಯಾಕ್ಟರ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಯಾದಗಿರಿ ತಾಲೂಕಿನ ಕೇಮು ನಾಯಕ್ ತಾಂಡದ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಹೀಗಾಗಿ ಈ ಒಂದು ತಾಂಡದ ಜನ ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇರುವಂತದ್ದು. ಯಾಕಂತಂದ್ರೆ ರಸ್ತೆಗಳೆಲ್ಲವೂ ಸಂಪೂರ್ಣವಾಗಿ ಕೆರೆಯಂತಾಗಿ ಮಾರ್ಪಟ್ಟಿರೋದ್ರಿಂದ ಈ ಒಂದು ಗ್ರಾಮದ ಜನ ನಿತ್ಯವೂ ಕೂಡ ನರಕ ಯಾತನೆ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳು ಕೂಡ ಇವಾಗ ಗ್ರಾಮದ ಜನ ಕೂಡ ಬರ್ತಾ ಇದ್ದಾರೆ. ಈಗ ಏನಂತಂದ್ರೆ ಕೇಮು ನಾಯಕ್ ತಾಂಡದಿಂದ ಏನೋ ದಿನನಿತ್ಯದ ವಸ್ತುಗಳಾಗಿರ್ಬೋದು, ಮತ್ತೆ ಸ್ಕೂಲ್ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು ಹೋಗ್ಬೇಕಂದ್ರೆ ಈ ಒಂದು ರಸ್ತೆಯಲ್ಲಿ ಯಾವುದೇ ವಾಹನಗಳ ಸಂಚಾರ ಆಗ್ತಾ ಇಲ್ಲ. ಹೀಗಾಗಿ ನಿತ್ಯವೂ ಏನು ಮೊಣಕಾಲುದ್ದ ನೀರಲ್ಲೇ ಕೂಡ ಈ ಒಂದು ಜನ ನಡೆದುಕೊಂಡು ಬಂದು ಯರಗೋಳ ಗ್ರಾಮಕ್ಕೆ ಬರಬೇಕು. ಯರಗೋಳ ಗ್ರಾಮಕ್ಕೆ ಬಂದು ಆ ಬಳಿಕ ಅಲ್ಲಿಂದ ಬಸ್ ಅನ್ನ ಹಿಡ್ಕೊಂಡಾಗಿರ್ಬೋದು, ಮತ್ತೆ ಅಲ್ಲಿ ಏನೋ ನಮಗೆ ದಿನನಿತ್ಯದ ವಸ್ತುಗಳು ಬೇಕಾಗ್ತವೆ ಅವೆಲ್ಲವನ್ನ ಪಡೆದುಕೊಂಡು ಹೋಗುವಂತ ಕೆಲಸವನ್ನ ಈ ಒಂದು ಜನ ಮಾಡ್ತಾ ಇರುವಂತ ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಜನರು ಕೂಡ ಬರ್ತಿದ್ದಾರೆ, ಸಾಕಷ್ಟು ಬಂದು ಇದೇ ಒಂದು ರಸ್ತೆಯಲ್ಲಿ ಹೋಗುವಂತ ಕೆಲಸಗಳು ಕೂಡ ಅವ್ರನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಈ ಒಂದು ಟ್ರ್ಯಾಕ್ಟರ್ ನಲ್ಲಿ ಒಬ್ಬ ರೋಗಿಯನ್ನ ಕರೆದುಕೊಂಡು ಹೋಗುವಂತ ಕೆಲಸ ಆಗಿರ್ಬೋದು. ಅಂದ್ರೆ ಸುಮಾರು 10-15 ವಯಸ್ಸಿನ ಒಂದು ಯುವಕ ಅಂತಂದ್ರೆ ಈ ಯುವಕನಿಗೆ ಈಗಾಗಲೇ ವೈರಲ್ ಫೀವರ್ ನಿಂದ ಉಂಟಾಗಿರ್ತಕ್ಕಂಥ ಈ ಒಂದು ರೋಗ ರುಜಿನದಿಂದಾಗಿ ಆತನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಾಗಿತ್ತು. ಆದರೆ ಆಸ್ಪತ್ರೆಗೆ ಕರೆದುಕೊಂಡು ಹೋದಂತಹ ಈ ಒಂದು ಯುವಕನನ್ನ ಮರಳಿ ಕರೆದುಕೊಂಡು ಬರೋದು ಸಾಕಷ್ಟು ಸಂಕಷ್ಟವನ್ನ ಎದುರಿಸುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಯಾಕಂತಂದ್ರೆ ನಾನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಬಹುದು. ಈಗಾಗಲೇ ಯುವಕನಿಗೆ ಗ್ಲೂಕೋಸ್ ಅನ್ನ ಹಚ್ಚಿದ್ದಾರೆ. ಗ್ಲೂಕೋಸ್ ಹಚ್ಕೊಂಡು ಈಗಾಗಲೇ ಆತನನ್ನ ಕರೆದುಕೊಂಡು ಬರೋದು ಕೂಡ ಸಾಕಷ್ಟು ಸಂಕಷ್ಟ, ಅಂದ್ರೆ ಈಗಾಗಲೇ ಕಷ್ಟದ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಈಗ ನೋಡ್ತಾ ಇರಬಹುದು ನೀವು, ನಾವು ಕೂಡ ಈಗ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ನೋಡ್ತಾ ಇರಬಹುದು ಈಗ ಯುವಕನಿಗೆ ಕೂಡ ಈಗ ಈ ರೀತಿ ಗ್ಲೂಕೋಸ್ ಹಚ್ಕೊಂಡು ಬಂದಿದ್ದಾರೆ. ಆದ್ರೆ ಬಂದ್ರು ಕೂಡ ಆತನಿಗೆ ಯಾವುದೇ ರೀತಿಯ ಬರೋದು ವಾಹನ ವ್ಯವಸ್ಥೆ ಇಲ್ಲ. ಮತ್ತೊಂದು ಕಡೆಗೆ ತಮಗೆ ದಿನಸಿ ಅಂದ್ರೆ ನಿತ್ಯವೂ ಬೇಕಾಗಿರ್ತಕ್ಕಂಥ ತರಕಾರಿ ಎಲ್ಲವನ್ನ ತೆಗೆದುಕೊಂಡು ಹೋಗಬೇಕಾಗಿ ನಿತ್ಯವೂ ಸಂಕಷ್ಟವನ್ನ ಎದುರಿಸ್ತಿದ್ದಾರೆ. ಇದರಲ್ಲಿ ಹಾಲಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ಎಲ್ಲವನ್ನ ತೆಗೆದುಕೊಂಡು ಹೋಗುವಂತದಕ್ಕೆ ನಿತ್ಯವೂ ಈ ರೀತಿಯಾಗಿ ಟ್ರ್ಯಾಕ್ಟರ್ ಅನ್ನ ಬಳಸುವಂತ ಕೆಲಸವನ್ನ ಮಾಡಿದ್ರೆ ಖುದ್ದು ಆ ಯುವಕನನ್ನೇ ನಾನು ಮಾತನಾಡಿಸ್ತೀನಿ. ತಮ್ಮ ನಿನಗೆ ಏನ್ ಸಮಸ್ಯೆ ಆಗಿದೆ, ಈಗ ಏನಾಗಿತ್ತು ನಿನಗೆ, ಹಾಸ್ಪಿಟಲ್ ಹೋಗಿ ಬಂದಿದ್ದು, ಹೆಂಗ್ ಏನಾಗತ್ತದ? ಸರ್ ಮೊದ್ಲೇ ಜ್ವರ ಬಂದವ್ರಿ. ಜ್ವರ ಹೋಗ್ಬೇಕಾದ್ರೆ ವಾಹನಗಳು ಯಾವ ಹೋಗವಲ್ರಿ. ನೀರು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಬಂದವ್ರಿ. ಮತ್ತೆ ಯಾವುದೇ ವಾಹನ ಹೋಗವಲ್ಲು. ಬೇರೆ ಊರಿಲೇಶನ್ ನಾವು ಗಾಡಿ ತಗೊಂಡ್ ಬಾಡಿಗೆ ಗಾಡಿ ತಗೊಂಡ್ಬರ್ಲತ್ತೀವ್ರಿ. ಊರಿದಾದಂತ ಯಾವುದೇ ವಾಹನಗಳು ಈ ಕಡೆ ಬರನೇ ವಲ್ಲೂರಿ. ಹಾಗೆ ಟ್ರ್ಯಾಕ್ಟರ್ ಮ್ಯಾಗೆ ಹೋಗ್ಬೇಕ್ರಿ. ಹಾಗೆ ಯಾವ್ದು ಗಾಡಿ ಸಿಗ್ಲಿಲ್ಲ ಅಂದ್ರೆ ಹಾಗೆ ಟ್ರ್ಯಾಕ್ಟರ್ಗೂ ಬಾಡಿಗೆ ಕೊಟ್ಟು ಟ್ರ್ಯಾಕ್ಟರ್ ಹೋಗ್ಬೇಕಾಗ್ರಿ. ಹಾ ರೀ, ಬಾಡಿಗೆ ಕೊಟ್ಟೆ ಟ್ರ್ಯಾಕ್ಟರ್ ಅನ್ನು ಕರ್ಸ್ಕೊಂಡು ಬರ್ಬೇಕ್ರಿ. ಊರಿಲೇಶಿಂದೆ ಯರಗೋಳ ಗ್ರಾಮದ ಲೇಶಿಂದೆ ಈ ಕಡೆ ಯಾವುದೇ ವಾಹನ ಬರವಲ್ಲು ರೀ. ತಾಂಡದ ಲೇಶಿ ಬಿ ಇದು ಏನು ಇಲ್ಲಿರ್ತಕ್ಕಂತ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು ಏನು, ಈ ಒಂದು ಗ್ರಾಮದ ಜನ ನಿತ್ಯವೂ ನರಕಯಾತನೆಯನ್ನು ಅನುಭವಿಸುವಂತಾಗಿರ್ಬೋದು. ಸುಮಾರು ಮಳೆಗಾಲದಲ್ಲಿ 3 ತಿಂಗಳು ಕೂಡ ಇದೇ ಸಮಸ್ಯೆಯನ್ನು ಅನುಭವಿಸ್ತಾರೆ. ಅಂದ್ರೆ ಈ ಒಂದು ಗ್ರಾಮಕ್ಕೆ ಬರ್ತಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಈ ಒಂದು ಗ್ರಾಮಕ್ಕೆ ಒಂದು ಈಗಾಗಲೇ ಒಂದು ಕಾಯಂ ಸಮಸ್ಯೆನ ಬರಲೇ ಇರದ ಹಾಗೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು. ಈ ಒಂದು ಗ್ರಾಮಕ್ಕೆ ಏನು ಈಗಾಗಲೇ ಒಂದು ಮೇಲ್ದರ್ಜೆಯ ಸೇತುವೆಯನ್ನ ಮಾಡಿಕೊಟ್ಟು ಈ ಒಂದು ಗ್ರಾಮಕ್ಕೆ ಈ ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸುವಂತ ಕೆಲಸಕ್ಕೆ ಮುಂದಾಗಬೇಕು ಅನ್ನೋದು ಕೂಡ ರಿಪಬ್ಲಿಕ್ ಕನ್ನಡದ ಆಗ್ರಹವಾಗಿರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಹಳ್ಳದ ನೀರು ಬಂದು ಕೊಚ್ಚಿ ಹೋಗಿರುವಂತಹ ರಸ್ತೆ ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯಾದ್ಯಂತ
ಮಳೆರಾಯನ ಅಬ್ಬರ ಕೆರೆಕೋಡಿ ಬಿದ್ದು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಂಪರ್ಕ ಸಂಪೂರ್ಣವಾಗಿ ಕಟ್ ಆಗಿರುವುದು. 3 ಗ್ರಾಮಗಳ ಸಂಪರ್ಕ ಇದೀಗ ಬಂದ್ ಆಗಿದೆ. ಜನರು ಒಂದ್ ಕಡೆ ಟ್ರ್ಯಾಕ್ಟರ್ ಮೂಲಕ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ. ರೋಗಿಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಲಿಕ್ಕೆ ಕೆರೆಕೋಡಿ ಬಿದ್ದು ರಸ್ತೆ ಸಂಪೂರ್ಣವಾಗಿ ಸಂಪರ್ಕ ಕಟ್ ಆಗಿದೆ. 3 ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿರುವುದು. ಜನರು ಇದರಿಂದಾಗಿ ಒದ್ದಾಟ ಟ್ರ್ಯಾಕ್ಟರ್ ಮೂಲಕ ರೋಗಿಗಳನ್ನ ಆಸ್ಪತ್ರೆಗೆ ರವಾನೆ ಮಾಡ್ತಾ ಇದ್ದಾರೆ. ಇದೇ ಸಂಪರ್ಕ ಸೇತುವೆ ಇದೀಗ ಒಂದ್ ಕಡೆ ಕಟ್ ಆಗಿರೋದು. ಟ್ರ್ಯಾಕ್ಟರ್ ಮೂಲಕ ಆ ರೋಗಿಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇದು ಯಾದಗಿರಿ ಕೇಮು ನಾಯಕನ ತಾಂಡ ಅಂತ ನೋಡಿ. ಮಳೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಮಳೆಯಿಂದಾಗಿ ನಾನಾ ಅವಾಂತರ ಸೃಷ್ಟಿಯಾಗಿರೋದು. ಒಂದ್ ಕಡೆ ರಸ್ತೆಯ ಸಂಪರ್ಕ ಕಟ್ ಆಗಿದೆ. ಹೀಗಾಗಿ ರೋಗಿಗಳನ್ನ ಟ್ರ್ಯಾಕ್ಟರ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಯಾದಗಿರಿ ತಾಲೂಕಿನ ಕೇಮು ನಾಯಕ್ ತಾಂಡದ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಹೀಗಾಗಿ ಈ ಒಂದು ತಾಂಡದ ಜನ ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇರುವಂತದ್ದು. ಯಾಕಂತಂದ್ರೆ ರಸ್ತೆಗಳೆಲ್ಲವೂ ಸಂಪೂರ್ಣವಾಗಿ ಕೆರೆಯಂತಾಗಿ ಮಾರ್ಪಟ್ಟಿರೋದ್ರಿಂದ ಈ ಒಂದು ಗ್ರಾಮದ ಜನ ನಿತ್ಯವೂ ಕೂಡ ನರಕ ಯಾತನೆ ಜೀವನವನ್ನ ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳು ಕೂಡ ಇವಾಗ ಗ್ರಾಮದ ಜನ ಕೂಡ ಬರ್ತಾ ಇದ್ದಾರೆ. ಈಗ ಏನಂತಂದ್ರೆ ಕೇಮು ನಾಯಕ್ ತಾಂಡದಿಂದ ದಿನನಿತ್ಯದ ವಸ್ತುಗಳಾಗಿರ್ಬೋದು, ಮತ್ತೆ ಸ್ಕೂಲ್ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು ಹೋಗ್ಬೇಕಂದ್ರೆ ಈ ಒಂದು ರಸ್ತೆಯಲ್ಲಿ ಯಾವುದೇ ವಾಹನಗಳ ಸಂಚಾರ ಆಗ್ತಾ ಇಲ್ಲ. ಹೀಗಾಗಿ ನಿತ್ಯವೂ ಮೊಣಕಾಲುದ್ದ ನೀರಲ್ಲೇ ಕೂಡ ಈ ಒಂದು ಜನ ನಡೆದುಕೊಂಡು ಬಂದು ಯರಗೋಳ ಗ್ರಾಮಕ್ಕೆ ಬರಬೇಕು. ಯರಗೋಳ ಗ್ರಾಮಕ್ಕೆ ಬಂದು ಆ ಬಳಿಕ ಅಲ್ಲಿಂದ ಬಸ್ ಅನ್ನ ಹಿಡ್ಕೊಂಡಾಗಿರ್ಬೋದು, ಮತ್ತೆ ಅಲ್ಲಿ ಏನೋ ನಮಗೆ ದಿನನಿತ್ಯದ ವಸ್ತುಗಳು ಬೇಕಾಗ್ತವೆ ಅವೆಲ್ಲವನ್ನ ಪಡೆದುಕೊಂಡು ಹೋಗುವಂತ ಕೆಲಸವನ್ನ ಈ ಒಂದು ಜನ ಮಾಡ್ತಾ ಇರುವಂತ ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಜನರು ಕೂಡ ಬರ್ತಿದ್ದಾರೆ ಸಾಕಷ್ಟು ಬಂದು ಇದೇ ಒಂದು ರಸ್ತೆಯಲ್ಲಿ ಹೋಗುವಂತ ಕೆಲಸಗಳು ಕೂಡ ಅವ್ರನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಈ ಒಂದು ಟ್ರ್ಯಾಕ್ಟರ್ ನಲ್ಲಿ ಒಬ್ಬ ರೋಗಿಯನ್ನ ಕರೆದುಕೊಂಡು ಹೋಗುವಂತ ಕೆಲಸ ಆಗಿರ್ಬೋದು. ಅಂದ್ರೆ ಸುಮಾರು 10-15 ವಯಸ್ಸಿನ ಒಂದು ಯುವಕ ಅಂತಂದ್ರೆ ಈ ಯುವಕನಿಗೆ ಈಗಾಗಲೇ ವೈರಲ್ ಫೀವರ್ ನಿಂದ ಉಂಟಾಗಿರ್ತಕ್ಕಂಥ ಈ ಒಂದು ರೋಗ ರುಜಿನದಿಂದಾಗಿ ಆತನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ಆದರೆ ಆಸ್ಪತ್ರೆಗೆ ಕರೆದುಕೊಂಡು ಹೋದಂತ ಈ ಒಂದು ಯುವಕನನ್ನ ಮರಳಿ ಕರೆದುಕೊಂಡು ಬರೋದು ಸಾಕಷ್ಟು ಸಂಕಷ್ಟವನ್ನ ಎದುರಿಸುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಯಾಕಂತಂದ್ರೆ ನಾನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಬಹುದು. ಈಗಾಗಲೇ ಯುವಕನಿಗೆ ಗ್ಲೂಕೋಸ್ ಅನ್ನ ಹಚ್ಚಿದ್ದಾರೆ. ಗ್ಲೂಕೋಸ್ ಹಚ್ಕೊಂಡು ಈಗಾಗಲೇ ಆತನನ್ನ ಕರೆದುಕೊಂಡು ಬರೋದು ಕೂಡ ಸಾಕಷ್ಟು ಸಂಕಷ್ಟ, ಅಂದ್ರೆ ಈಗಾಗಲೇ ಕಷ್ಟದ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಈಗ ನೋಡ್ತಾ ಇರಬಹುದು ನೀವು, ನಾವು ಕೂಡ ಈಗ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ನೋಡ್ತಾ ಇರಬಹುದು ಈಗ ಯುವಕನಿಗೆ ಕೂಡ ಈಗ ಈ ರೀತಿ ಗ್ಲೂಕೋಸ್ ಹಚ್ಕೊಂಡು ಬಂದಿದ್ದಾರೆ. ಆದ್ರೆ ಬಂದ್ರು ಕೂಡ ಆತನಿಗೆ ಯಾವುದೇ ರೀತಿಯ ಬರೋದು ವಾಹನ ವ್ಯವಸ್ಥೆ ಇಲ್ಲ. ಮತ್ತೊಂದು ಕಡೆಗೆ ತಮಗೆ ದಿನಸಿ ಅಂದ್ರೆ ನಿತ್ಯವೂ ಬೇಕಾಗಿರ್ತಕ್ಕಂಥ ತರಕಾರಿ ಎಲ್ಲವನ್ನ ತೆಗೆದುಕೊಂಡು ಹೋಗಬೇಕಾಗಿ ನಿತ್ಯವೂ ಸಂಕಷ್ಟವನ್ನ ಎದುರಿಸ್ತಿದ್ದಾರೆ. ಇದರಲ್ಲಿ ಹಾಲಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ಎಲ್ಲವನ್ನ ತೆಗೆದುಕೊಂಡು ಹೋಗುವಂತದಕ್ಕೆ ನಿತ್ಯವೂ ಈ ರೀತಿಯಾಗಿ ಟ್ರ್ಯಾಕ್ಟರ್ ಅನ್ನ ಬಳಸುವಂತ ಕೆಲಸವನ್ನ ಮಾಡಿದ್ರೆ ಖುದ್ದು ಆ ಯುವಕನನ್ನೇ ನಾನು ಮಾತನಾಡಿಸ್ತೀನಿ. ತಮ್ಮ ನಿನಗೆ ಈಗ ಏನ್ ಸಮಸ್ಯೆ ಆಗಿದೆ, ಈಗ ಏನಾಗಿತ್ತು ನಿನಗೆ, ಹಾಸ್ಪಿಟಲ್ ಹೋಗಿ ಬಂದಿದೆ, ಹೆಂಗ ಏನಾಗತ್ತದ? ಸರ್ ಮೊದ್ಲೇ ಜ್ವರ ಬಂದವ್ರಿ. ಜ್ವರ ಹೋಗ್ಬೇಕಾದ್ರೆ ವಾಹನಗಳು ಯಾವ ಹೋಗವಲ್ಲು ರೀ. ನೀರು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಬಂದವ್ರಿ. ಮತ್ತೆ ಯಾವುದೇ ವಾಹನ ಹೋಗವಲ್ಲು. ಬೇರೆಯವ್ರ ಊರಿಲೇಶನ್ ನಾವು ಗಾಡಿ ತಗೊಂಡ್ ಬಾಡಿಗೆ ಲೇಶನ್ ಗಾಡಿ ತಗೊಂಡ್ಬರ್ಲತ್ತೀವ್ರಿ. ಊರಿದಾದಂತ ಯಾವುದೇ ವಾಹನಗಳು ಈ ಕಡೆ ಬರನೇ ವಲ್ಲೂರಿ. ಹಾಗೆ ಟ್ರ್ಯಾಕ್ಟರ್ ಮ್ಯಾಗೆ ಹೋಗ್ಬೇಕ್ರಿ. ಹಾಗೆ ಯಾವ್ದು ಗಾಡಿ ಸಿಗ್ಲಿಲ್ಲ ಅಂದ್ರೆ ಹಾಗೆ ಟ್ರ್ಯಾಕ್ಟರ್ಗೂ ಬಾಡಿಗೆ ಕೊಟ್ಟು ಟ್ರ್ಯಾಕ್ಟರ್ದಲ್ಲಿ ಹೋಗ್ಬೇಕಾಗ್ರಿ. ಹಾ ರೀ, ಬಾಡಿಗೆ ಕೊಟ್ಟೆ ಟ್ರ್ಯಾಕ್ಟರ್ ಅನ್ನು ಕರ್ಸ್ಕೊಂಡು ಬರ್ಬೇಕ್ರಿ. ಊರಿಲೇಶಿಂದೆ ಯರಗೋಳ ಗ್ರಾಮದ ಲೇಶಿಂದೆ ಈ ಕಡೆ ಯಾವುದೇ ವಾಹನ ಬರವಲ್ಲು ರೀ ತಾಂಡದ ಲೇಶಿ. ಇದು ಏನು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು ಏನು, ಈ ಒಂದು ಗ್ರಾಮದ ಜನ ನಿತ್ಯವೂ ನರಕಯಾತನೆಯನ್ನು ಅನುಭವಿಸುವಂತಾಗಿರ್ಬೋದು. ಸುಮಾರು ಮಳೆಗಾಲದಲ್ಲಿ 3 ತಿಂಗಳು ಕೂಡ ಇದೇ ಸಮಸ್ಯೆಯನ್ನು ಅನುಭವಿಸ್ತಾರೆ. ಅಂದ್ರೆ ಈ ಒಂದು ಗ್ರಾಮಕ್ಕೆ ಬರ್ತಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಈ ಒಂದು ಗ್ರಾಮಕ್ಕೆ ಒಂದು ಈಗಾಗಲೇ ಒಂದು ಕಾಯಂ ಸಮಸ್ಯೆನ ಬರಲೇ ಇರದ ಹಾಗೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು. ಈ ಒಂದು ಗ್ರಾಮಕ್ಕೆ ಏನು ಈಗಾಗಲೇ ಒಂದು ಮೇಲ್ದರ್ಜೆಯ ಸೇತುವೆಯನ್ನ ಮಾಡಿಕೊಟ್ಟು ಈ ಒಂದು ಗ್ರಾಮಕ್ಕೆ ಈ ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸುವಂತ ಕೆಲಸಕ್ಕೆ ಮುಂದಾಗಬೇಕು ಅನ್ನೋದು ಕೂಡ ರಿಪಬ್ಲಿಕ್ ಕನ್ನಡದ ಆಗ್ರಹವಾಗಿರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.